ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಈಗ ಕನ್ನಡ ಮೀಸಲಾತಿ ಸಂಪುಟಂಗೆ 15% ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು. ಹೌದು. ಈಗ ಇವತ್ತಿನ ಚರ್ಚೆನಲ್ಲಿ ನಾನು ನೋಡಿದಾಗೆ ಈಗ ಕನ್ನಡದ ಮಾಧ್ಯಮದಲ್ಲಿ ಓದಬೇಕು ಅಂತಕ್ಕಂಥದ್ದು ಮಕ್ಕಳಲ್ಲಿ ಆಸಕ್ತಿ ಹುಟ್ಟಿಸ್ಬೇಕು. ಇಲ್ಲಾಂದರೆ ಎಲ್ಲ ಇಂಗ್ಲೀಷ್ ಮಾಧ್ಯಮಕ್ಕೆ ಹೋಗ್ತಕ್ಕಂಥದ್ದು ನಾವು ನೋಡಿಕೊಟ್ಟಿದ್ದೀವಿ. ಈ ಕನ್ನಡ ಮಾಧ್ಯಮದ ಬಗ್ಗೆ ಮಕ್ಕಳಲ್ಲಿ ಪೋಷಕರಲ್ಲಿ ಆಸಕ್ತಿ ಬರಬೇಕು ಅಂದರೆ ಅವ್ರಿಗೂ ಕೂಡ ಈ ಮೀಸಲಾತಿನ ನಮ್ಗೆ ಅನುಕೂಲ ಆಗ್ತದೆ ಅನ್ನೋದು. ಈಗ ತಮಿಳುನಾಡಿನಲ್ಲಿ 20% ಇಟ್ಟಿದ್ದಾರೆ. ನಮ್ಮಲ್ಲೂ ಕೂಡ ಇಡೋವಂಥ ಪ್ರಯತ್ನ ಯಾಕೆ ಮಾಡಬಾರ್ದು? ನಾವು ಕನ್ನಡ ಉಳಿಸಿ ಬೆಳೆಸಿ ಅಂತ ಊರೂರೆಲ್ಲ ಟಾಮ್ ಹೊಡಿತೀವಲ್ಲ. ನಾವು ಕನ್ನಡ ಓದಂಥವ್ರಿಗೆ ಏನು ಇನ್ಸೆಂಟಿವ್ ಏನಿದೆ? ಅವ್ರಿಗೇನಾದ್ರು ಇನ್ಸೆಂಟಿವ್ ಥರ ಈ ರೀತಿ ಉನ್ನತ ಶಿಕ್ಷಣದಲ್ಲಿ ಅಭ್ಯಾಸ ಮಾಡೋದಕ್ಕೆ ಮೀಸಲಾತಿ ಮತ್ತು ಅಭ್ಯಾಸ ಮಾಡಿದ ಮಕ್ಕಳಿಗೆ ನೇಮಕಾತಿನಲ್ಲಿ ಮೀಸಲಾತಿ ಇವೆಲ್ಲ ಇದ್ದಾಗ ಸುಲಭನಾಗಿ ಆ ಒಂದು ಕನ್ನಡ ಮಾಧ್ಯಮದಲ್ಲಿ ಓದಲಿಕ್ಕೆ ಮಕ್ಕಳು ಕೂಡ ಮುಂದೆ ಬರ್ತಾರೆ, ಪೋಷಕರು ಕೂಡ ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾರೆ. ಅದರಿಂದ ಕನ್ನಡವನ್ನು ಬೆಳೆಸ್ತಕ್ಕಂಥದ್ದಕ್ಕೆ ಅದು ಒಂದು ಪೂರಕವಾದಂಥ ಸಾಧನ. ಬೆಂಗಳೂರಲ್ಲಿ ಸಭೆಗೆ ಚರ್ಚೆ ಮಾಡಿಸ್ತೀನಿ, ಎಲ್ಲರೂ ಬನ್ನಿ. ಯಾರು ಇರ್ಲಿ ರೀ, ಅವೆಲ್ಲ ಸಮಯ ನಡೆಯಪ್ಪ. ಈಗ ಏನು ಅರ್ಜೆಂಟ್ ಏನಿದೆ? ಇನ್ನೂ 2 ವರ್ಷ ಇದೆ. ಇನ್ನೂ 2 ವರ್ಷ ಇದೆ. ಬಲವಂತವಾಗಿ ರುಜು ಹಾಕ್ಸಕ್ಕಾಗ್ತದ? ಅವ್ರ ಕಾಗದ ಓದಿದ್ದೀರಾ? ನಾನು ಸಹಿ ಚೈತ್ಯ ರಾಜೀನಾಮೆ ನೀಡಿದ್ದೀನಿ ಅಂದಮೇಲೆ ಬರವಣಿಗೆಯಲ್ಲಿ ಬರ್ದಿರೋದು ನಂಬ್ತಿರೋ, ಬಾಯಲ್ಲಿ ಇನ್ಯಾರೋ ಹೇಳಿದ್ದು ನಂಬ್ತಿರೋ? ಹೇಳು. ಅವರೇನಾದ್ರು ನನಗೆ ಆ ಥರ ಮಾಡಿದ್ರು ಅಂತ ಹೇಳಿದಾರ? ಯಾರೋ ಬೇರೆಯವರು ಹೇಳ್ತಾರೆ. ಆದರೆ ಅವರೇ ಸ್ವಯಂವಾಗಿ ಸಹಿ ಮಾಡಿ ಪತ್ರದಲ್ಲಿ ಏನು ಬರ್ತಿದ್ದಾರೆ ಅದು ಮುಖ್ಯ. ನಾವು ಯಾರೋ ಒಬ್ಬರು ರಸ್ತೆಯಲ್ಲಿ ಹೋಗೋರು ಏನೋ ಒಂದು ಹೇಳ್ಬಿಟ್ರೆ ಅದು ನಂಬಕ್ಕಾಗ್ತದ? ಓಕೆ, ಥ್ಯಾಂಕ್ ಯು. ದೊಡ್ಡ ಜಿಲ್ಲೆ ಸರ್ ತುಮಕೂರು. ಆಯ್ತಲ್ಲ, ಎಲ್ಲ ಮುಗ್ದೋಯ್ತು, ನಡಿ ನೋಡೋಣ. ಒಂದೆಲ್ಲ 2 ಕೊಡ್ಬೋದಿತ್ತು, ಕೊಟ್ರೆ ತಗೊಳಕ್ ತಯಾರಿದ್ದಾರೆ. ನೋಡಪ್ಪ, ಅವರು ವರಿಷ್ಠರು ತೆಗೆದುಕೊಂಡಿರೋ ತೀರ್ಮಾನ, ಆ ತೀರ್ಮಾನದಲ್ಲಿ ಅವ್ರಿಗೆ ಏನು ಅನ್ಸಿದೆಯೋ ಗೊತ್ತಿಲ್ಲ. ಒಂದೇ ಸಾಕು ಅಂದ್ರೆ ಒಂದು ಕೊಟ್ಟಿದ್ದಾರೆ, ಆಯ್ತು, ಏನು ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯನವರು ಕೂಡ ಅಸಮಾಧಾನ ಆಗಿದ್ದಾರೆ ಅನ್ನುವಂಥದ್ದು ಅದು ನನಗೆ ಗೊತ್ತಿಲ್ಲಪ್ಪ. ಸಿದ್ದರಾಮಯ್ಯ ನಾವು ಭೇಟಿ ಮಾಡಿಲ್ಲ. ಈಗ 3-4 ದಿವಸದಿಂದ ಭೇಟಿ ಮಾಡಿಲ್ಲ. ಅದು ಹೈಕಮಾಂಡ್ನವರು, ನಾನು ಅದೇ ಹೇಳಿದ್ದಲ್ಲಿ ಮೊದಲೇನೆ 3 ಬಾರಿ ಬದಲಾವಣೆ ಮಾಡಿದ್ದಾರೆ ಲಿಸ್ಟ್ಗಳು. ಇದು ಏನು ತೋರಿಸುತ್ತೆ ಅಂದರೆ ಹೈಕಮಾಂಡ್ನಲ್ಲಿ ಗೊಂದಲ ಇದೆ ಅಂತೇಳಿ ಎಲ್ಲರೂ ಕೂಡ ಮಾತಾಡ್ತಾರೆ. ನಾನು ಮಾತಾಡ್ತಾ ಇಲ್ಲ ನೋಡಿ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.